ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 260ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ವಾಸ್ತುಶಾಸ್ತ್ರ, ಪ್ರತಿಮಾಲಕ್ಷಣ, ಅರ್ಧನಾರೀಶ್ವರ, ಉಮಾಮಹೇಶ್ವರ, ಶಿವನಾರಾಯಣ, ಮಹಾವರಾಹ, ನಾರಸಿಂಹ, ತ್ರಿವಿಕ್ರಮ, ಬ್ರಹ್ಮ, ಷಣ್ಮುಖ, ವಿನಾಯಕ, ಕಾತ್ಯಾಯಿನಿ, ದೇವೇಂದ್ರ ಇವರ ಪ್ರತಿಮೆಗಳ ಲಕ್ಷಣಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಈಗ ಅತಿ ಶ್ರೇಷ್ಠವೆನಿಸಿದ ಅರ್ಧನಾರೀಶ್ವರ ಪ್ರತಿಮೆಯ ಲಕ್ಷಣವನ್ನು ಹೇಳುವೆನು. ಮಹಾದೇವನ ಅರ್ಧ ದೇಹದಲ್ಲಿ ಅತಿ ಮನೋಹರವಾದ ಸ್ತ್ರೀರೂಪವು ಕಂಗೊಳಿಸುತ್ತಿರುವುದು. ಈಶ್ವರನ ಕಡೆಯಲ್ಲಿ ಬಾಲಚಂದ್ರನೊಡಗೂಡಿದ ಜಟೆಯನ್ನು ನಿರ್ಮಿಸಬೇಕು. ಪಾರ್ವತಿಯ ಅರ್ಧ ದೇಹದಲ್ಲಾದರೂ ಬೈತಲೆಯನ್ನು ತೆಗೆದು ತಿಲಕವನ್ನು ಹಚ್ಚಬೇಕು. ಬಲಗಿವಿಯಲ್ಲಿ ಸರ್ಪರಾಜನಾದ ವಾಸುಕಿಯನ್ನು,
ಎಡಗಿವಿಯಲ್ಲಿ ಓಲೆಯನ್ನು, ಅದರ ಮೇಲ್ಗಡೆ ಬಾವಲಿಯನ್ನು ಧರಿಸಬೇಕು. ದೇವದೇವನ ಬಲಗೈಯಲ್ಲಿ ಕಪಾಲವನ್ನು, ತ್ರಿಶೂಲವನ್ನು ಕೊಡಬೇಕು. ಎಡಗೈಯಲ್ಲಿ ಕನ್ನಡಿಯನ್ನು, ನೈದಿಲೆ ಹೂವನ್ನು ಇಡಬೇಕು ಮತ್ತು ಎಡದೋಳುಗಳಿಗೆ ತೋಳು ಬಳೆಗಳನ್ನು ತೊಡಿಸಬೇಕು. ಪರಮೇಶ್ವರನಿಗೆ ಮುತ್ತು ರತ್ನಗಳಿಂದ ಅಲಂಕೃತವಾದ ಯಜ್ಞೋಪವೀತವನ್ನು ಧರಿಸಬೇಕು. ಎಡಗಡೆಯ ಅರ್ಧದಲ್ಲಿ ಪರಿಪುಷ್ಟವಾದ ಸ್ತನವನ್ನು, ಹೊಳೆಹೊಳೆವ ಅರ್ಧ ಹಾರವನ್ನು, ಅರ್ಧ ನಿತಂಬವನ್ನು ರಚಿಸಬೇಕು. ಬಲಗಡೆ ಅರ್ಧ ಲಿಂಗವನ್ನು ನಿರ್ಮಿಸಿ ಹುಲಿಯ ಚರ್ಮವನ್ನು ಉಡಿಸಬೇಕು. ಎಡಗಡೆ ಸೀರೆಯ ಸೆರಗು ಜೋಲಾಡುತ್ತಿರುವಂತೆಯೂ, ಬಲಗಡೆ ಸರ್ಪ ಸಹಿತವಾದ ನಾನಾ ರತ್ನಗಳಿಂದ ಅಲಂಕೃತವಾದ ಮೂರೆಳೆಯ ಉಡಿದಾರವು ಶೋಭಿಸುತ್ತಿರುವಂತೆಯೂ ರಚಿಸಬೇಕು. ಮಹಾದೇವನು ಬಲಗಾಲನ್ನು ತಾವರೆಯ ಮೇಲೆ ಇಟ್ಟುಕೊಂಡಿರುವನು. ದೇವಿಯು ಎಡಗಾಲನ್ನು ಸ್ವಲ್ಪ ಮೇಲಕ್ಕೆ ಎತ್ತಿಕೊಂಡಿರುವಳು. ಕಾಲಂದಿಗೆಯನ್ನು ಧರಿಸಿರುವಳು. ಬೆರಳುಗಳಲ್ಲಿ ರತ್ನ ಖಚಿತವಾದ ಉಂಗುರಗಳನ್ನು ಹಾಕಿಕೊಂಡಿರುವಳು. ಪಾರ್ವತಿಯ ಪಾದವು ಅರಗಿನ ರಸದಿಂದ ಕೆಂಪಾಗಿ ಕಂಗೊಳಿಸುತ್ತಿರಬೇಕು. ಅರ್ಧನಾರೀಶ್ವರನ ಆಕೃತಿಯನ್ನು ಈ ರೀತಿಯಲ್ಲಿ ಹೇಳಿದುದಾಯಿತು. ಓ ಬ್ರಾಹ್ಮಣರೇ, ಉಮಾಮಹೇಶ್ವರ ಪ್ರತಿಮೆಯ ಲಕ್ಷಣವನ್ನು ಇನ್ನೂ ಕೇಳಿರಿ. ಪಾರ್ವತಿ ಪರಮೇಶ್ವರರಿಬ್ಬರ ಆಕಾರವನ್ನು, ವಿಲಾಸವನ್ನು, ಬೆಡಗನ್ನು ಹೇಳುವೆನು. ಮಹೇಶ್ವರನಿಗೆ 2 ಅಥವಾ 4 ತೋಳುಗಳು ಇರಬಹುದು. ತಲೆಯಲ್ಲಿ ಜಟಾಪಾಶವೂ ಚಂದ್ರಕಲೆಯೂ ಕಂಗೊಳಿಸುತ್ತಿರುವವು. ಅವನು 3 ಕಣ್ಣುಗಳಿಂದ ಪ್ರಕಾಶಿಸುತ್ತ ಪಾರ್ವತಿಯ ಹೆಗಲ ಮೇಲೆ 1 ಕೈಯನ್ನು ಹಾಕಿರುವನು. ಬಲಗೈಯಲ್ಲಿ ನೈದಿಲೆಯನ್ನು, ಶೂಲವನ್ನು ಹಿಡಿದಿರುವನು. ಎಡಗೈಯು ಪಾರ್ವತಿಯ ಸ್ತನವನ್ನು ಸ್ಪರ್ಶಿಸುತ್ತಿರುವುದು. ಅವನು ವ್ಯಾಘ್ರಾಜಿನವನ್ನು ಉಟ್ಟು ಬಗೆ ಬಗೆಯ ರತ್ನಾಭರಣಗಳಿಂದ ಮೆರೆಯುತ್ತಿರುವನು. ಮಹಾದೇವನು ಮನೋಹರವಾದ ರೂಪದಿಂದ ಗಂಭೀರವಾಗಿ ಕುಳಿತಿರುವನು. ಮುಖದಲ್ಲಿ ಅರ್ಧ ಚಂದ್ರಾಕಾರವಾದ ತಿಲಕವನ್ನು ಧರಿಸಿರುವನು. ಎಡಗಡೆ ತೊಡೆಯ ಮೇಲೆ ಪಾರ್ವತಿಯು ಕುಳಿತಿರುವಳು. ಪರಮೇಶ್ವರನು ತನ್ನ ತೋಳನ್ನು ಅವಳ ಮೇಲೆ ಹಾಕಿರುವನು. ಅವಳ ಮುಖವು ಭೂಷಣಾಲಂಕೃತವಾದ ಮುಂಗುರುಳುಗಳಿಂದ ಶೋಭಿಸುತ್ತಿರುವುದು. ಕಿವಿಯಲ್ಲಿ ಬಾವಲಿಗಳು, ಹಣೆಯಲ್ಲಿ ತಿಲಕವು ಕಂಗೊಳಿಸುತ್ತಿರುವವು. ದೇವಿಯ ಕಿವಿಗಳಲ್ಲಿ ರತ್ನಕುಂಡಲಗಳು ಹೊಳೆಯುತ್ತಿವೆ. ಜಿಮುಖಿಗಳೂ ಕೂಡ ಇರುವುದುಂಟು. ಅನೇಕ ಹಾರಗಳನ್ನು, ತೋಳು ಬಳೆಗಳನ್ನು ಧರಿಸಿ ಆಕೆಯು ಪರಮೇಶ್ವರನ ಮುಖವನ್ನು ನೋಡುತ್ತಿರುವಳು. ಮಹಾದೇವನ ಎಡ ಹೆಗಲಿನ ಮೇಲೆ ಅವಳು ಲೀಲೆಯಿಂದ ಕೈ ಇಟ್ಟುಕೊಂಡಿರುವಳು. ಇಲ್ಲವೇ ಬಲಗೈಯನ್ನು ಹೊರಗಡೆಯಿಂದ ನೀಡಿ ಅವನ ಭುಜವನ್ನು, ಉದರವನ್ನು ಬೆರಳುಗಳಿಂದ ಸ್ಪರ್ಶಿಸುತ್ತಿರುವಳು. ಎಡಗೈಯಲ್ಲಿ ಕನ್ನಡಿಯನ್ನಾಗಲಿ
ನೈದಿಲೆ ಹೂವನ್ನಾಗಲಿ ಕೊಡಬೇಕು. ನಿತಂಬದಲ್ಲಿ ಮೂರೆಳೆಯ ಕಟಿಸೂತ್ರವು ಇಳಿಯ ಬಿದ್ದಿರುವ ಹಾಗೆ ರಚಿಸಬೇಕು. ಒಂದು ಪಕ್ಕದಲ್ಲಿ ಸಖಿಯರಾದ ಜಯೆ ಮತ್ತು ವಿಜಯರನ್ನು, ಇನ್ನೊಂದರಲ್ಲಿ ಷಣ್ಮುಖ ಮತ್ತು ಗಣಪತಿಗಳನ್ನು ನಿರ್ಮಿಸಬೇಕು. ತೋರಣದಲ್ಲಿ ಗಣಾಧೀಶ್ವರರು, ಗುಹ್ಯಕರು, ಸಾಲು ಸಾಲಾಗಿ ನಿಂತಿರುವ ವಿದ್ಯಾಧರರು, ವೀಣಾಧಾರಿಗಳಾದ ಅಪ್ಸರ ಸ್ತ್ರೀಯರು ಇವರೆಲ್ಲರನ್ನೂ ರಚಿಸಬೇಕು. ಶ್ರೇಯಸ್ಕಾಮನಾದವನು ಈ ರೀತಿಯಾಗಿ ಉಮಾಮಹೇಶ್ವರ ಪ್ರತಿಮೆಯನ್ನು ಕಲ್ಪಿಸಬೇಕು. ಸಕಲ ಪಾಪಗಳನ್ನು ಪರಿಹರಿಸುವ ಶಿವನಾರಾಯಣ ವಿಗ್ರಹದ ಲಕ್ಷಣವನ್ನು ಹೇಳುವೆನು. ಇದರಲ್ಲಿ ಎಡಗಡೆ ವಿಷ್ಣುವು, ಬಲಗಡೆ ಶಂಕರನೂ ಇರುವರು. ವಿಷ್ಣುವಿನ 2 ಬಾಹುಗಳು ರತ್ನ ಖಚಿತವಾದ ತೋಳು ಬಳೆಗಳಿಂದ ಅಲಂಕೃತವಾಗಿರುವವು. ನಾರಾಯಣನು ಶಂಖ ಚಕ್ರಗಳನ್ನು ಹಿಡಿದು ಶಾಂತ ಮುದ್ರೆಯಿಂದ ಇರುವನು. ಅವನ ಬೆರಳುಗಳು ನಸುಗೆಂಪಾಗಿ ಕಂಗೊಳಿಸುವವು. ಕೆಳಗೈಯಲ್ಲಿ ಚಕ್ರಕ್ಕೆ ಪ್ರತಿಯಾಗಿ ಗದೆಯನ್ನಾದರೂ ಕೊಡಬಹುದು. ಮೇಲ್ಗೈಯಲ್ಲಿ ಶಂಖವನ್ನು ಧರಿಸಿರಬೇಕು. ನಡುವಿನಲ್ಲಿ ಅರ್ಧ ಭಾಗಕ್ಕೆ ಪೀತಾಂಬರವನ್ನು ಉಡಿಸಿ ಭೂಷಣಗಳಿಂದ ಅಲಂಕರಿಸಬೇಕು. ಪಾದಕ್ಕೆ ರತ್ನಾಭರಣವನ್ನು ತೊಡಿಸಬೇಕು. ಬಲಗಡೆಯ ಅರ್ಧ ಭಾಗದಲ್ಲಿ ಜಟಾಭಾರವು, ಅರ್ಧ ಚಂದ್ರಾಲಂಕಾರವು ಶೋಭಿಸುತ್ತಿವೆ. ಸರ್ಪದ ಹಾರವು, ಕೈಬಳೆಯು ಪ್ರಕಾಶಿಸುತ್ತಿರಲು ಬಲಗೈ ಭಕ್ತರಿಗೆ ವರವನ್ನು ನೀಡುತ್ತಿರುವುದು. ಮತ್ತೊಂದು ಕೈಯಲ್ಲಿ ದಿವ್ಯವಾದ ತ್ರಿಶೂಲಾಯುಧವನ್ನು ಧರಿಸಿರುವಂತೆ ಕಲ್ಪಿಸಬೇಕು. ಸರ್ಪದ ಯಜ್ಞೋಪವೀತವು ಪ್ರಕಾಶಿಸುತ್ತಿರಲು ನಡುವಿನ ಇನ್ನರ್ಧ ಭಾಗಕ್ಕೆ ಗಜ ಚರ್ಮವನ್ನು ಉಡಿಸಬೇಕು. ಪಾದವು ರತ್ನಭೂಷಣಗಳಿಂದಲೂ ನಾಗಾಭರಣದಿಂದಲೂ ಅಲಂಕೃತವಾಗಿರಬೇಕು. ಹೀಗೆ ಉತ್ತಮವಾದ ರೂಪದಿಂದ ಮೆರೆಯುವಂತೆ ಶಿವನಾರಾಯಣ ಪ್ರತಿಮೆಯನ್ನು ನಿರ್ಮಿಸಬೇಕು. ಇನ್ನು ಮುಂದೆ ಮಹಾವರಾಹಮೂರ್ತಿಯ ಲಕ್ಷಣವನ್ನು ಹೇಳುವೆನು. ಆ ಮೂರ್ತಿಗೆ ಪದ್ಮವು, ಗದೆಯು ಕೈಗಳಲ್ಲಿ ಶೋಭಿಸುತ್ತಿರಬೇಕು. ಕೋರೆ ಹಲ್ಲುಗಳ ತುದಿಯು, ಮೂಗು, ಮುಖವು ಮೊನಚಾಗಿರಬೇಕು. ಎಡಗೈಯ ಮೊಳಕೈ ಭೂದೇವಿಯನ್ನು ಸ್ಪರ್ಶಿಸುತ್ತಿರಬೇಕು. ಆಶ್ಚರ್ಯದಿಂದ ಮುಖವು ಅರಳಿರಲು ಜಿತೇಂದ್ರಿಯಳಾಗಿ ಕೈಯಲ್ಲಿ ನೈದಿಲೆ ಹೂವನ್ನು ಹಿಡಿದುಕೊಂಡಿರುವ ಭೂದೇವಿಯನ್ನು ಕೋರೆದಾಡೆಯ ತುದಿಯಲ್ಲಿ ಎತ್ತಿಕೊಂಡಿರುವಂತೆ ರಚಿಸಬೇಕು. ವರಾಹಮೂರ್ತಿಯು ಬಲಗೈಯನ್ನು ಸೊಂಟದ ಮೇಲೂ, ಕಾಲುಗಳಲ್ಲಿ ಒಂದನ್ನು ಆದಿಕೂರ್ಮನ ಮೇಲೂ ಮತ್ತೊಂದನ್ನು ಆದಿಶೇಷನ ತಲೆಯ ಮೇಲೂ ಇಟ್ಟುಕೊಂಡಿರಬೇಕು. ಲೋಕಪಾಲಕರು ಸುತ್ತಲೂ ನಿಂತು ಸ್ತುತಿಸುತ್ತಿರಬೇಕು. 8 ತೋಳುಗಳಿಂದ ಕೂಡಿ ಭಯಂಕರವಾದ ಸಿಂಹದ ಮುಖವು, ತೆರೆದ ಕಣ್ಣು, ಬಾಯು ಆಗಿ ದಟ್ಟವಾದ ಕೇಸರಗಳ ನಡುವೆ ಕಿವಿಗಳು ಅಲುಗಾಡದೆ ಎದ್ದು ನಿಂತಿರಲು ಹಿರಣ್ಯಕಶಿಪುವನ್ನು ಸೀಳಿ ಹಾಕುತ್ತಿರುವಂತೆ
ನಾರಸಿಂಹ ವಿಗ್ರಹವನ್ನು ರಚಿಸಬೇಕು. ಕರುಳು ಹೊರಕ್ಕೆ ಹೊರಟುಕೊಂಡಿರುವಂತೆಯೂ ಗಂಟಿಕ್ಕಿದ ಹುಬ್ಬು ಉಗ್ರವಾದ ಮುಖವು ಕಣ್ಣು ಆಗಿರುವಂತೆಯೂ ದೈತ್ಯರಾಜನಾದ ಹಿರಣ್ಯಕಶಿಪುವನ್ನು ಕಲ್ಪಿಸಬೇಕು. ಅಂಗಬಂಧಗಳನ್ನು ಬಿಗಿದು ಯುದ್ಧ ಮಾಡುತ್ತಿರುವಂತೆ ಬೇಕಾದರೂ ಹಿರಣ್ಯಕಶಿಪುವನ್ನು ನಿರ್ಮಿಸಬಹುದು. ಅವನು ಬಹುವಾಗಿ ಬಳಲಿ ಅಡಿಗಡಿಗೆ ವಿಷ್ಣುವನ್ನು ಹೆದರಿಸುತ್ತಿರುವನು. ಕತ್ತಿ ಗುರಾಣಿಗಳನ್ನು ಹಿಡಿದಿರುವನು. ನರಸಿಂಹ ರೂಪಿಯಾದ ಮಹಾವಿಷ್ಣು ದೇವತೆಗಳಿಂದ ಸ್ತುತಿಯನ್ನು ಕೈಗೊಳ್ಳುತ್ತಿರುವನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ 260ನೇ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.